ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಬನ್ನಿ. ಮನೋಜ್ನನ್ನು ನೋಡಿ ರೋಹಿಣಿ ಹತ್ರ ಹೇಳ್ತಾನೆ, ಬೇಗ ಕರ್ಕೊಂಡೋಗಿ ಇವನನ್ನು ಸ್ನಾನ ಮಾಡಿಸಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಅವನನ್ನು ರೂಮಿಗೆ ಕರ್ಕೊಂಡು ಬಂದು, ನಿಮ್ಮನ್ನು ಈ ಪರಿಸ್ಥಿತಿಯಲ್ಲಿ ನನಗೆ ನೋಡಲಿಕ್ಕೆ ಆಗೋದಿಲ್ಲ, ನೀವು ದಯವಿಟ್ಟು ಈ ಥರ ಮಾಡಬೇಡಿ, ನಿಮಗೆ ಏನೇ ಬಂದರೂ ನಾನಿದ್ದೇನಂತ ಹೇಳ್ತಾಳೆ. ರವಿ ಇದ್ದ ರೂಮಿಗೆ ರವಿಯನ್ನು ವಾಪಸ್ ಮನೆಗೆ ಕರ್ಕೊಂಡೋಗಲು ಶ್ರುತಿ ಬರುತ್ತಾಳೆ. ನಂತರ ಶ್ರುತಿ ನಡೆದ ವಿಚಾರವನ್ನೆಲ್ಲ ರವಿ ಹತ್ರ ಹೇಳ್ತಾಳೆ. ಸೂರ್ಯ ನನ್ನನ್ನು ರಾಜುವಿನಿಂದ ಕಾಪಾಡಿದು ಮಾತ್ರವಲ್ಲದೆ ನನ್ನ ಸಂಸಾರವನ್ನು ಸಹ ಮೀನಾ ಸೂರ್ಯ ಕಾಪಾಡಿದ್ದಾರೆ. ಸೂರ್ಯ ಇರುವವರೆಗೂ ನನಗೆ ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಮತ್ತು ಬಾ ರವಿ ಮನೆಗೆ ಹೋಗೋಣ ಅಂತ ಹೇಳಿದಾಗ, ಇಲ್ಲ, ನಾನು ನನ್ನ ಅಪ್ಪ ಅಮ್ಮನ ಮನೆ ಬಿಟ್ಟು ಬೇರೆ ಎಲ್ಲೂ ಬರಲ್ಲ ಅಂತ ಹೇಳಬೇಕಾದ್ರೆ, ಇವತ್ತು ನೈಟ್ ನ್ಯೂ ಇಯರ್ ಸೆಲೆಬ್ರೇಷನನ್ನು ನಾನು ನನ್ನ ಅತ್ತೆ ಮಾವನ ಮನೆಯಲ್ಲೇ ಮಾಡ್ಕೊಳ್ಬೇಕಂತ ಇದ್ದೇ ಎನ್ನಬೇಕಾದ್ರೆ ತುಂಬ ಖುಷಿಯಿಂದ ರವಿ ಅವಳನ್ನು ನೋಡ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ನೀನು ನನ್ನನ್ನು ಕರ್ಕೊಂಡು ಹೋಗಲ್ವಾ ಅಂತ ಹೇಳಬೇಕಾದ್ರೆ ಅಲ್ಲಿಂದ ಇಬ್ಬರು ಹೊರಡ್ತಾರೆ. ಇತ್ತ ಮನೆಯಲ್ಲಿ ರವಿ ಮತ್ತು ಶ್ರುತಿಯನ್ನು ಎಲ್ಲರೂ ತುಂಬ ಖುಷಿಯಿಂದ ಮನೆಯೊಳಗೆ ಬರಮಾಡಿಕೊಳ್ತಾರೆ. ಶಾಂತಿ ಹೇಳ್ತಾಳೆ, ಸೂರ್ಯ ಮೀನರ ಕೋಪದಿಂದ ನೀವು ಮನೆಗೆ ಬರಲ್ಲ ಅಂದ್ಕೊಂಡಿದ್ದೆ, ಏನು ದೇವರ ದಯೆಯಿಂದ ಬಂದ್ರಲ್ಲ ಅಂತ ಹೇಳಿದಳು. ಅದಕ್ಕೆ ಶ್ರುತಿ, ದೇವರ ದಯೆ ಅಲ್ಲ, ಸೂರ್ಯ ಮೀನರ ದಯೆ ಅಂತ ಹೇಳಿ ಮೀನನ ಹತ್ರ ಹೋಗಿ, ಸೂರ್ಯನವರು ನನ್ನನ್ನು ಮಾತ್ರವಲ್ಲದೆ ಮೀನನವರ ಸ್ವಾಭಿಮಾನವನ್ನು ಕಾಪಾಡಿದರು ಅಂತ ಹೇಳ್ತಾಳೆ. ನಂತರ ಎಲ್ಲರೂ ಸೇರಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲರೂ ತುಂಬ ಸಂತೋಷದಿಂದ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಡೇ ಮೀನಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಶ್ರುತಿ ಬಂದು, ಗುಡ್ ಮಾರ್ನಿಂಗ್ ಮೀನಾ, ನನಗೊಂದು ಕಾಫಿ ಸಿಗ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಆಯಿತು ಮಾಡಿಕೊಡ್ತೇನೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಸಹ ಅಲ್ಲಿಗೆ ಬರ್ತಾಳೆ. ಆಗ ಮೀನಾ ರೋಹಿಣಿಯನ್ನು ನೋಡಿ, ನಿಮಗೆ ಸಹ ಕಾಫಿ ಬೇಕಾ ಕೇಳ್ತಾಳೆ. ಅದಕ್ಕೆ ಹೌದು ಅಂತ ರೋಹಿಣಿ ಹೇಳ್ತಾಳೆ. ಇಬ್ಬರು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡಿರ್ಬೇಕಾದ್ರೆ ಮೀನಾ ಇಬ್ಬರಿಗೂ ಕಾಫಿ ತಂದು ಕೊಡ್ತಾಳೆ. ರೋಹಿಣಿ ಶ್ರುತಿ ಹತ್ರ ಮಾತಾಡುತ್ತಾ, ಸೂರ್ಯನವರು ನಿಮ್ಮ ಅಪ್ಪನಿಗೆ ಹೊಡೆಯಬಾರ್ದಿತ್ತು, ಅವರು ನಿಮ್ಮ ಅಪ್ಪನ ಹತ್ರ ಸ್ವಾರಿ ಕೇಳಬೇಕಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಹಾಗಾದರೆ ಅವರು ನನ್ನ ಹತ್ರನೂ ಸಹ ಸ್ವಾರಿ ಕೇಳಬೇಕಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಿಮಗೇನು ಅವರು ಹೊಡೆದಿಲ್ಲಲ್ವ ಅಂತ. ಅದಕ್ಕೆ ಕೆನ್ನೆಗೆ ಹೊಡೆಯುವುದು ಮಾತ್ರ ಅಲ್ಲ, ಕನ್ನಡಿಯಂಥ ಹೃದಯಕ್ಕೆ ಪೆಟ್ಟು ಬಿದ್ದಾಗ ತುಂಬ ನೋವಾಗುತ್ತೆ ಅಂತ ಮೀನಾ ರೋಹಿಣಿಗೆ ಹೇಳ್ತಾಳೆ. ಅದಕ್ಕೆ ಶ್ರುತಿ, ಮೀನನವರು ಸರಿಯಾಗಿ ಹೇಳಿದ್ದಾರೆ, ನನ್ನ ಅಪ್ಪ ಮೀನನವರಿಗೆ ಸ್ವಾರಿ ಕೇಳಬೇಕಿತ್ತು ಅಂತ ಹೇಳಿದಳು. ಆಗ ರೋಹಿಣಿ, ಸೂರ್ಯ ಅಂತ ಹೇಳ್ಬೇಕಾದ್ರೆ ಅವರ ಗುಣ ಎಂಥದ್ದು ಅಂತ ನಮಗೆ ಗೊತ್ತು, ಸ್ವಲ್ಪ ಅವರಿಗೆ ಹೊಂದ್ಕೊಂಡು ಹೋಗಬೇಕು ಅಂತ ರೋಹಿಣಿ ಹತ್ರ ಶ್ರುತಿ ಹೇಳ್ತಾಳೆ. ಸೂರ್ಯನ ಬಗ್ಗೆ ಹೇಳ್ತಾಳೆ, ಅವರಿಗೆ ಸ್ವಲ್ಪ ಕೋಪ ಜಾಸ್ತಿ ಮತ್ತು ನಾನು ಎಂಬ ಈಗೋ ಅಷ್ಟೇ ಅಂತ ಹೇಳ್ತಾಳೆ. ರೋಹಿಣಿಗೆ ಮೀನೇ ಹೇಳ್ತಾಳೆ, ನೀವು ಯಾಕೆ ನಿನ್ನೆಷ್ಟೇ ನ್ಯೂ ಇಯರ್ ಆಗಿದೆ, ಎಲ್ಲರ ಮನಸ್ಸಿನಲ್ಲಿ ಜಗಳ ತಂದು ಇಟ್ಟುಕೊಡುವಾಗೆ ಮಾತಾಡ್ತಿದ್ದೀರ ಅಂತ ಹೇಳ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ, ಹಾಗೇನಿಲ್ಲ ಅಂತ ಹೇಳ್ಬೇಕಾದ್ರೆ ಶ್ರುತಿ, ನನಗೆ ಸಹ ಹಾಗೇನೇ ಅನಿಸ್ತಿದೆ, ನೀವು ಎಲ್ಲರ ಮನಸ್ಸಿನಲ್ಲಿ ಜಗಳ ತಂದಿಟ್ಟು ಕೊಡುವ ಉದ್ದೇಶದಿಂದ ಮಾತಾಡುವ ಆಗಿದೆ ಅಂತ ಹೇಳ್ತಾಳೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮ ಬೆಂಬಲ ಮುಖ್ಯ. ಧನ್ಯವಾದಗಳು.